ओम रुद्रं समाश्रिता देवा रुद्रो ब्रह्माणमाश्रितः ब्रह्मा मामाश्रितो नित्यं नाहं कञ्चिदुपाश्रितः यथावत्कर्म कर्तुस्तु ज्ञानसाहाय्यकारकम् अयथा कुर्वतः कर्म निरयाय भविष्यति तथापि कर्म निन्दन्ते न यतः कर्तुमञ्जसा शक्यं ज्ञानफलस्यापि बहुत्वान्मोहनाय वा। ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಭಗವಂತ ಹೇಳಿದಂಥ ವೈಷ್ಣವ ಧರ್ಮಗಳನ್ನು ನಾವು ವೈಷ್ಣವ ಧರ್ಮ ಪರ್ವದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಈ ಆಲಭ್ಯ ವಾರುಣೈ ಸೂಕ್ತೈ ಜಲದೇವತಾಕವಾದ ಸೂಕ್ತಗಳಿಂದ ಹೇಗೆ ಸ್ನಾನ ಪ್ರೋಕ್ಷಣೆ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅನ್ನೋದನ್ನ ನೋಡಿದ್ದೇವೆ. ಅದಕ್ಕಿಂತ ಹಿಂದಿನ ಶ್ಲೋಕದಲ್ಲಿ ಆಚಮ್ಯ ಮೃತ್ತಿಕಾ ಪಶ್ಚಾತ್ ತ್ರಿಧಾ ಕೃತ್ವ ಸಮಾಲಭೇತ್ ರುಚೇದಂ ವಿಷ್ಣು ರೀತಿ ಉತ್ತಮ ಅಧಮ ಮಧ್ಯಮಂ ಆಲಭ್ಯ ವಾರುಣೈ ಸೂಕ್ತೈ ನಮಸ್ಕೃತ್ಯ ಜಲಂ ತತಃ ಅಂತಿಷ್ಟು ಶ್ಲೋಕ ಇರೋದು. ಇದಂ ವಿಷ್ಣುರ್ ವಿಚಕ್ರಮೇ ತ್ರೇಧಾರಿ ದಧೆ ಪದಂ ಅಂತೇನು ವೇದ ಮಂತ್ರ ಇದೆ. ಆ ವೇದ ಮಂತ್ರವನ್ನು ಹೇಳ್ತಾ ಆ ಮಣ್ಣನ್ನ ಮೃತ್ತಿಕೆಯನ್ನು ಮೈಗೆಲ್ಲ ಹಚ್ಕೊಳ್ಬೇಕು ಅಂತ ಅಲ್ಲಿ ಬಂದಿರೋದು. ಅದಾದ ಬಳಿಕ ಜಲದೇವತಾಕವಾದ ಸೂಕ್ತಗಳನ್ನ ಹೇಳಿ ಸ್ನಾನ ಮಾಡಬೇಕು, ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಅಂತ ಬಂದಿದೆ. ಆ ಮೈಗೆ ಪ್ರೋಕ್ಷಣೆ ಮೃತ್ತಿಕೆಯನ್ನ ಲೇಪಿಸಿಕೊಳ್ಳುವಾಗ ಇದಂ ವಿಷ್ಣುರ್ ವಿಚಕ್ರಮೆ ಅಂತೇನು ಶ್ಲೋಕ ಬಂದಿದೆ, ಅದರ ಜೊತೆಗೆ ಸದಾಚಾರ ಸ್ಮೃತಿಯಲ್ಲಿ ಇರುವಂತಹ ಶ್ಲೋಕ ನಾವು ಅದನ್ನು ಗಮನಿಸಿ ಅದರ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಏನು ಮಂತ್ರಗಳನ್ನ ಲೇಪನ ಮಾಡ್ಕೊಳ್ಬೇಕು ದೇಹಕ್ಕೆ ಅಂತ ಅನ್ನೋದನ್ನ ನೋಡಬೇಕು. ಸದಾಚಾರ ಸ್ಮೃತಿಯಲ್ಲಿ ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಅನ್ನೋ ಮಂತ್ರವನ್ನು ಸೂಚನೆ ಮಾಡಿದ್ದಾರೆ. ಉದ್ಧತೇತಿ ಮೃದಾಲಿಪ್ಯ ದ್ವಿಷಡಷ್ಟ ಷಡಕ್ಷರೈ ತ್ರಿರ್ನಿಮಜ್ಯ ಆಪ್ಯ ಸೂಕ್ತೇನ ಪ್ರೋಕ್ಷಯಿತ್ವಾ ಪುನಸ್ತತಃ ಮೃದಾ ಆಲಿಪ್ಯ ನಿಮಜ್ಯ ತ್ರಿರ್ಜಪೇತ್ ಅಘಮರ್ಷಣಂ ಅಂತ ಶ್ಲೋಕ ಇರೋದು. 3ನೇ ಶ್ಲೋಕ. ಉದ್ಧತಾಸಿ ವರಾಹೇಣ ಅನ್ನುವ ಮಂತ್ರದಿಂದ ತುಳಸಿ ಮೃತ್ತಿಕೆಯನ್ನ ಮೈಗೆ ಧಾರಣೆ ಮಾಡಬೇಕು. ತುಳಸಿ ಅಂತ ಅಲ್ಲಿಲ್ಲ, ಅದು ತುಳಸಿ ಮೃತ್ತಿಕೆಯನ್ನು ಧಾರಣೆ ಮಾಡ್ಕೊಳ್ಳೋದು ಶ್ರೇಷ್ಠ. ಶರೀರಕ್ಕೆ ಲೇಪಿಸಿಕೊಂಡು ವಾಸುದೇವ ದ್ವಾದಶಾಕ್ಷರ ಓಂ ನಮೋ ಭಗವತೆ ವಾಸುದೇವಾಯ ಅಂತ, ನಾರಾಯಣ ಅಷ್ಟಾಕ್ಷರ ಓಂ ನಮೋ ನಾರಾಯಣಾಯ ಅಂತ, ಮತ್ತೆ ವಿಷ್ಣು ಷಡಕ್ಷರ ಓಂ ವಿಷ್ಣವೇ ನಮಃ ಅಂತ, ಮತ್ತೆ ಕೃಷ್ಣ ಷಡಕ್ಷರ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಮಂತ್ರ. ಈ ಮಂತ್ರದಿಂದ 3 ಬಾರಿ ಮುಳುಗು ಹಾಕಿ ಆಚಮನ ಮಾಡಿ ಅಪೋಹಿಷ್ಠ ಅನ್ನುವಂಥ 3 ವೃಕ್ಕಗಳುಳ್ಳ ಮಂತ್ರದಿಂದ ಶರೀರವನ್ನು ಪ್ರೋಕ್ಷಣೆ ಮಾಡಿಕೊಂಡು ಮತ್ತೊಮ್ಮೆ ತುಳಸಿ ಮೃತ್ತಿಕೆಯಿಂದ ಆ ಶರೀರಕ್ಕೆ ಲೇಪನ ಮಾಡಿಕೊಂಡು ಮುಂದೆ 3 ಬಾರಿ ಮುಳುಗು ಹಾಕಬೇಕು ಅಂತಿಷ್ಟು ಶ್ಲೋಕ ಇದೆ. ಈಗ ನಾವೀಗೇನು ಮಹಾಭಾರತದ ಭಾಗವನ್ನು ನೋಡ್ತಾ ಇದ್ದೇವೆ, ಅಲ್ಲಿ ಗೋಮಯವನ್ನ ಲೇಪನ ಮಾಡ್ಕೊಳ್ಳುವುದು ಕೂಡ ಕಂಡು ಬರ್ತದೆ. ಗೋಮಯಂಚ ಮೃದಾಲಿಪ್ಯ ಅಂತ ಹೀಗೆ ಶ್ಲೋಕ ಅಲ್ಲಿ ಕಂಡು ಬರ್ತದೆ. ಸದಾಚಾರ ಸ್ಮೃತಿಯಲ್ಲಿ ನಾವು ನೋಡ್ತಾ ಇರುವಂತೆ 2 ಬಾರಿ ಮೃತ್ತಿಕೆಯನ್ನ ಲೇಪನ ಮಾಡ್ಕೊಳ್ಳೋದೇ ಕಂಡು ಬರ್ತದೆ. ಹೀಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಕಡೆ ಹೇಳಿರ್ತಾರೆ. ಸಾಧ್ಯವಾದವರು ಗೋಮಯವನ್ನು ಹಚ್ಕೊಳ್ಬಹುದು ಅಂತ ಕಾಣಿಸ್ತದೆ ಇದನ್ನೆಲ್ಲ ನೋಡಿದರೆ. ಆದರೆ ಸದಾಚಾರ ಸ್ಮೃತಿಯ ವ್ಯಾಖ್ಯಾನಗಳನ್ನು ಗಮನಿಸಿದರೆ ಅಲ್ಲಿ ಗೋಮಯವನ್ನ ಮೃತ್ತಿಕೆ ಈ
ಮೈಗೆ ಹಚ್ಕೊಳ್ಳುವುದು ಎಲ್ಲೂ ಕಂಡು ಬಂದಿಲ್ಲ. ಉಳಿದಂತೆ ಬೇರೆ ಬೇರೆ ಮಂತ್ರಗಳು ಅದರದೆಲ್ಲ ಉಲ್ಲೇಖ ಅಲ್ಲಿ ಕಂಡೇ ಕಾಣ್ತದೆ. ಆದಾಯ ತುಳಸಿ ಮೂಲ ಮೃತ್ತಿಕಾಂ, ತುಳಸಿ ಮಣ್ಣನ್ನು ಹಚ್ಕೊಳ್ಬೇಕು. ಅದೆಲ್ಲ ವ್ಯಾಖ್ಯಾನಗಳಲ್ಲಿ ಕಂಡು ಬರ್ತದೆ, ಮೂಲದಲ್ಲಿ ಕಂಡು ಬರೋದಿಲ್ಲ, ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ತುಳಸಿ ಮೃದಮಾದಾಯ ಹಿ ಅಥವಾ ಶುದ್ಧ ಮೃತ್ತಿಕಾಂ, ತುಳಸಿ ಮಣ್ಣೇ ಆಗಬೇಕಂತೇನಿಲ್ಲ, ಅಥವಾ ಯಾವುದಾದ್ರೂ ಬೇರೆ ಶುದ್ಧವಾದಂತಹ ಮಣ್ಣಾದ್ರೆ ಅದು ಆಗಬಹುದು ಅಂತ ತಾತ್ಪರ್ಯ ಅಲ್ಲಿ ಕಾಣಿಸ್ತದೆ. ತುಳಸಿ ಮಣ್ಣಾದ್ರೆ ಶ್ರೇಷ್ಠ ಅನ್ನೋದು ಕಾಣಿಸ್ತದೆ. ಆದರೆ ಗೋಮಯದ ಆಲೇಪನದ ವರ್ಣನ ಅಲ್ಲೆಲ್ಲೂ ಕಂಡು ಬರೋದಿಲ್ಲ. ಆದ್ರಿಂದ ಕೆಲವರು 2 ಬಾರಿ ಆ ಮೃತ್ತಿಕೆಯನ್ನೇ ಹಚ್ಕೊಳ್ಬಹುದು, ಇನ್ಯಾವುದಾದ್ರೂ ಗೋಮಯವನ್ನು ಕೂಡ ಹಚ್ಕೊಳ್ಬಹುದು. ಈ ಮೃತ್ತಿಕೆಯನ್ನು ಹಚ್ಕೊಳ್ಳಿಕ್ಕೆ ಏನೇನು ಮಂತ್ರಗಳಿದೆ ಅಂತ ಅನ್ನೋದನ್ನ ನಾವು ಒಂದು ಬಾರಿ ನೋಡ್ಬೇಕೀಗ. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹರಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ ಇತ್ಯಾದಿ ಕೆಲವು ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ಮಂತ್ರಗಳು. ಆ ಮಂತ್ರಗಳ ಅರ್ಥಗಳನ್ನ ಈಗ ನೋಡೋಣ. ಮಹಾನಾರಾಯಣ ಉಪನಿಷತ್ತು ನಮ್ಮ ಅನೇಕ ಆಹ್ನಿಕದ ಭಾಗಗಳನ್ನೇ ನಿರೂಪಿಸುವಂತಹ ಮಂತ್ರ ಭಾಗ. ಸಂಧ್ಯಾವಂದನ, ಬ್ರಹ್ಮ ಮತ್ತೆ ವೈಶ್ವದೇವ, ಬಲಿಹರಣ ಇತ್ಯಾದಿಗಳಿಗೆ ಉಪಯುಕ್ತ ಆಗುವಂತಹ ಅನೇಕ ಮಂತ್ರಗಳನ್ನೇ ಅಲ್ಲಿ ವರ್ಣನೆ ಮಾಡ್ತಾರೆ. ಆ ಮಂತ್ರಗಳನ್ನ ಅರ್ಥ ಸಮೇತವಾಗಿ ಈಗ ನೋಡೋಣ. ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಅಂತಿದು ಮೊದಲನೇ ಮಂತ್ರ. ಮೊದಲನೇ ಅನುವಾಕದಲ್ಲಿ 39ನೇ ಮಂತ್ರ. ಆ ಭೂಮಿಯನ್ನ, ಮೃತ್ತಿಕೆಗೆ ಮಣ್ಣಿಗೆ ಅಭಿಮಾನಿಯಾದಂಥ ಭೂದೇವಿಯನ್ನ ಮತ್ತೆ ಅವಳಲ್ಲಿ ಅಂತರ್ಗತನಾದಂಥ ಲಕ್ಷ್ಮೀದೇವಿ, ಭೂನಾಮಕಳಾದಂತಹ ಲಕ್ಷ್ಮೀದೇವಿಯನ್ನ ಇಬ್ಬರನ್ನು ಕೂಡ ಅಲ್ಲಿ ಸ್ಮರಿಸ್ಕೊಳ್ಬೇಕು. ಗೀತಾ ಭಾಷ್ಯದಲ್ಲಿ ಈ ಯದಾವೇಶಾದಿಯಂ ಪೃಥ್ವಿ ಭೂಮಿರಿತ್ಯೇವ ಕಥ್ಯತೆ ಅಂತ ವರ್ಣನೆ ಮಾಡಿದ್ದಾರೆ. ಲಕ್ಷ್ಮೀದೇವಿಗೆ ಶ್ರೀರೂಪ, ಭೂರೂಪ ಮತ್ತೆ ದುರ್ಗಾರೂಪ ಅಂತ 4 ರೂಪಗಳಿವೆ. ಅದರಲ್ಲಿ ಶ್ರೀ ಅನ್ನುವ ರೂಪದಿಂದ ಲಕ್ಷ್ಮೀದೇವಿ ಸೃಷ್ಟಿ ಮಾಡ್ತಾಳೆ. ಸೃಷ್ಟಿಕಾಲೇ ವಿಭಜ್ಯಂತೆ ಸತ್ವಂ ಶ್ರೀ ಸದ್ಗುಣಪ್ರಭಾ, ಸತ್ವಗುಣದ ಅಭಿಮಾನಿನಿಯಾದವಳು ಶ್ರೀ. ಮುಂದೆ ರಜೋಗುಣದ ಅಭಿಮಾನಿನಿಯಾದವಳು ಸೃಷ್ಟಿ ಮಾಡುವಂಥವಳು, ಭೂ ಎಂಬ ದೇವತೆ, ಲಕ್ಷ್ಮೀದೇವಿಯ ರೂಪ ಅದು. ಯದಾವೇಶಾದಿಯಂ ಪೃಥ್ವಿ ಭೂಮಿರಿತ್ಯೇವ ಕಥ್ಯತೆ ಅಂತ ಮುಂದೆ ಆ ಭೂನಾಮಕಳಾದ ಲಕ್ಷ್ಮೀದೇವಿ ಏನಿದ್ದಾಳೆ ಅವಳ ಆವೇಶ, ಸನ್ನಿಧಾನ ಈ ನಾವಿರುವಂಥ ಭೂಮಿಯಲ್ಲಿದೆ. ಮುಂದೆ ಜೀವಾನ ಗ್ಲಪನಾ ದುರ್ಗಾ ತಮ ಇತ್ಯೇವ ಕೀರ್ತಿತ, ಜೀವರನ್ನ ದುಃಖಕ್ಕೀಡು ಮಾಡುವುದರಿಂದ ತಮೋಗುಣದ ಅಭಿಮಾನಿಯಾದ ದುರ್ಗಾದೇವಿಯನ್ನ ತಮಸ್ಸು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇದಿಷ್ಟು ಆ ಲಕ್ಷ್ಮೀದೇವಿಯ ರೂಪಗಳು. ಅದರಲ್ಲಿ ಭೂರೂಪ ಈ ಭೂಮಿಯಲ್ಲಿದೆ. ಆದ್ರಿಂದ ಈ ಎಲ್ಲ ಮಂತ್ರವನ್ನು ನಾವು ಅನುಸಂಧಾನ ಮಾಡ್ಕೊಳ್ಳುವಾಗ ಲಕ್ಷ್ಮೀದೇವಿಯ ಭೂರೂಪವನ್ನು ಕೂಡ ತಿಳ್ಕೊಳ್ಬೇಕು. ಹಾಗೇನೆ ಅವರಲ್ಲಿ ಅಂತರ್ಗತವಾದಂತಹ ಭಗವಂತನ ಸ್ತ್ರೀರೂಪವನ್ನು ಕೂಡ ಧ್ಯಾನಿಸ್ಬೇಕು. ಆ ಸ್ತ್ರೀರೂಪಕ್ಕೂ ಕೂಡ ಭೂ ಎಂಬ ಹೆಸರೇ ಇದೆ. ಇಲ್ಲಿರುವಂತಹ ಎಲ್ಲ ಶಬ್ದಗಳು ಕೂಡ ಆ ಭಗವಂತನಿಗೂ, ಮುಖ್ಯವಾಗಿ ಭಗವಂತನಿಗೇ ಅನ್ವಯಿಸ್ತವೆ, ಭಗವಂತನಿಗೂ ಅಲ್ಲ, ಭಗವಂತನಿಗೆ ಅನ್ವಯಿಸ್ತವೆ. ನೀನು ಭೂಮಿ ಅಂತ ಕರೆಸ್ಕೊಂಡಿದ್ದೆ. ಭೂಮಿ ಅಂದ್ರೂ ಭೂ ಅಂದ್ರೂ ಅರ್ಥ ಒಂದೇ. ಭೂ ಬಹವು ಪೂರ್ಣತೆಯನ್ನು ಸೂಚನೆ ಮಾಡ್ತದೆ, ಭಗವಂತನ ಪೂರ್ಣತೆಯನ್ನ. ಮತ್ತೆ ಭಾವಯತಿ, ಈ ಜಗತ್ತನ್ನ ಅವನು ಸೃಷ್ಟಿಸುವಂತವನು. ಆದ್ರಿಂದ ಅವನನ್ನ ಭೂ ಅಂತ ವರ್ಣನೆ ಮಾಡ್ತಾರೆ.
ತಸ್ಯ ವಿಷ್ಣೋ ಶಿರೋನಾಮ ಭಾವನಾತ್ ಭೂರಿತಿ ಸ್ಮೃತಂ ಅಂತ ಉಪನಿಷತ್ ಭಾಷ್ಯದಲ್ಲಿ ಆ ಭಗವಂತನ ಮುಖಕ್ಕೆ ಭೂಹು ಅಂತ ಹೆಸರಿದೆ ಅಂತ ಹೇಳಿದ್ದಾರೆ. ಯಾಕೆ ಭೂಹು ಅಂದ್ರೆ ಭಾವನಾತ್. ಭಾವನಾ ಅಂದ್ರೆ ಏನು? ಅದನ್ನು ಅದೇ ಉಪನಿಷತ್ತಿನ ಭಾಷ್ಯವೇ ವರ್ಣನೆ ಮಾಡ್ತದೆ. ಭಾವನಂ ರಕ್ಷಣಂ ಪ್ರೋಕ್ತಂ ದೃಷ್ಟ್ಯಾ ವಾಚಾಚ ರಕ್ಷತೆ. ಭಾವನ ಅಂದ್ರೆ ರಕ್ಷಣೆಯೇ. ಆ ಭಗವಂತ ತನ್ನ ಕಣ್ಣೋಟದಿಂದ ಮತ್ತೆ ತನ್ನ ಮಾತಿನ ಮೂಲಕ ನಮ್ಮನ್ನು ರಕ್ಷಿಸ್ತಾನೆ. ತನ್ನ ಅಮೃತಮಯವಾದಂತಹ ಕಣ್ಣೋಟವನ್ನು ನಮ್ಮ ಕಡೆಗೆ ಬೀರಿ ಮತ್ತೆ ತನ್ನ ವದನಾರವಿಂದದಿಂದ ಶಾಸ್ತ್ರಗಳನ್ನು ಉಪದೇಶಿಸಿ ನಮಗೆ ಸಮಾಧಾನ ಮಾಡಿ ನಮ್ಮನ್ನು ರಕ್ಷಿಸ್ತಾನೆ. ಹೀಗೆ ಭಗವಂತ ಭೂಹು. ಭೂಹುನು ಹೌದು, ಭೂಮಿಯೂ ಹೌದು. ಭಾವಯತಿ ಭೂಹು. ಮೀ ಅಂದ್ರೆ ಶಾಸ್ತ್ರದಿಂದ ಪ್ರತಿಪಾದ್ಯನಾದವನು. ಹೀಗೆ ಆ ಮೀ ಅಂತನ್ನೋದನ್ನು ಕೂಡ ನಾವು ಭಗವಂತನ ಅನುಸಂಧಾನ ತಂದ್ಕೋಬಹುದು. ಭಾವಯತಿ ನಮ್ಮನ್ನು ರಕ್ಷಿಸುವುದರಿಂದ ಭೂ, ಮತ್ತೆ ಮೀ ಅಂದ್ರೆ ನಮಗೆ ಜ್ಞಾನವನ್ನು ಕೊಡುವುದರಿಂದ. ತಾನು ಸಕಲ ಶಾಸ್ತ್ರ ಪ್ರತಿಪಾದ್ಯ, ಮತ್ತೆ ನಮಗೂ ಕೂಡ ಸಕಲ ಶಾಸ್ತ್ರಗಳ ಜ್ಞಾನವನ್ನು ಕೊಡ್ತಾನೆ. ಈಗ ಓಂಕಾರದಲ್ಲಿಯೂ ಕೂಡ ಅ ಉ ಮ ಅಂತೇನಿದೆ, ಅಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚಮುಚ್ಯತೆ ತಥಾ ಮಿತಂ ಸರ್ವವೇದೈ ಮಕಾರೇಣ ಅಭಿಧೀಯತೆ. ಮಕಾರ ಅವನು ಎಲ್ಲ ಶಾಸ್ತ್ರಗಳಿಂದ ಗಮ್ಯ ಅನ್ನೋದನ್ನು ತಿಳಿಸ್ತದೆ. ಹಾಗೆ ನಮಗೆ ಶಾಸ್ತ್ರದ ಜ್ಞಾನವನ್ನು ಕೊಡುವವನು ಮಾಪಯತಿ ಇತಿ ಮೀ, ಮಾಪಯತಿ ಇತಿ ಮ. ಹೀಗೆ ಭಗವಂತ ಭೂಮ. ಸ್ವಾರಸ್ಯ ಅಂದ್ರೆ ಭೂಮ ಎಂಬ ಶಬ್ದ ಭಗವಂತನ ಪೂರ್ಣತ್ವವನ್ನು ಹೇಳ್ತದೆ. ಭೂಮ್ನ ಕೃತವಜ್ಜಾಯಸ್ತ್ವಂ, ಭಗವಂತನ ಭೂಮ ಗುಣವನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಇಕಾರ ಅನ್ನೋದು ಸ್ತ್ರೀಲಿಂಗವನ್ನು ಸೂಚನೆ ಮಾಡ್ತದೆ ಅಷ್ಟೇ. ಯೋವೈ ಭೂಮ ತತ್ ಸುಖಂ ಅಂತ ಚಾಂದೋಗ್ಯ ಉಪನಿಷತ್ತು ಕೂಡ ಆ ಭಗವಂತನನ್ನ ಭೂಮ ಪೂರ್ಣ ಗುಣವುಳ್ಳವನು ಅಂತ ವರ್ಣನೆ ಮಾಡಿದೆ. ಹೀಗೆ ಭಗವಂತ ಪೂರ್ಣನಾಗಿದ್ದಾನೆ. ಭೂಮ ಅನ್ನೋದು ಮತ್ತು ಭೂಮಿ ಅನ್ನೋದು ಎರಡೂ ಕೂಡ ಭಗವಂತನ ಪೂರ್ಣತೆಯನ್ನು ಹೇಳ್ತದೆ. ಅವನ ಬಳಿಕ ಲಕ್ಷ್ಮೀದೇವಿಗೆ ಪೂರ್ಣತೆಯನ್ನು ಹೇಳ್ತದೆ. ಮತ್ತೆ ಅವನು ನಮ್ಮನ್ನು ರಕ್ಷಿಸ್ತಾನೆ. ಹಾಗೆ ಮ ಅಂದ್ರೆ ನಮಗೆ ಜ್ಞಾನವನ್ನು ಕೊಡ್ತಾನೆ. ತಾನೂ ಸಕಲ ಶಾಸ್ತ್ರ ಪ್ರತಿಪಾದ್ಯ ಅನ್ನೋದನ್ನೆಲ್ಲ ಹೇಳ್ತದೆ. ಪೂರ್ಣತ್ವಾದ್ ವಿಶ್ವತಾ ವಿಷ್ಣೋ ರಮಾಯ ಸ್ತ್ರೀಷು ಪೂರ್ಣತಃ ಅಂತ ಒಂದು ವೇದವಾಕ್ಯ, ಒಂದು ಉಪನಿಷತ್ತಿನಲ್ಲಿ ಬರುವಂತಹ ವೇದವಾಕ್ಯ ಅಲ್ಲದೆ ಇರಬಹುದು, ಬೇರೆ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಭಗವಂತನೂ ವಿಶ್ವ, ಲಕ್ಷ್ಮೀದೇವಿಯೂ ವಿಶ್ವಳು. ಯಾಕೆಂದ್ರೆ ಇಬ್ಬರೂ ಪೂರ್ಣರಾದ್ರಿಂದ ಅಂತ. ಪರಮಾತ್ಮ ನಿರವಧಿಕವಾಗಿ ಪೂರ್ಣ, ಲಕ್ಷ್ಮೀದೇವಿ ಅವನ ಬಳಿಕ ಪೂರ್ಣಳು. ಆ ವಿಶ್ವ ಎಂಬ ಶಬ್ದ ಪೂರ್ಣತೆಯನ್ನು ಹೇಳ್ತದೆ. ಹಾಗೆ ಭೂಮ ಎಂಬ ಶಬ್ದವು, ಭೂಮಿ ಎಂಬ ಶಬ್ದವು ಪೂರ್ಣತೆಯನ್ನು ಹೇಳ್ತದೆ. ವ್ಯಾಕರಣ ಶಾಸ್ತ್ರಜ್ಞರು ಮೀ ಅಂತನ್ನುವುದೇನೋ ಒಂದು ಪ್ರತ್ಯಯ, ಭೂ ಎಂಬ ಧಾತುವಿಗೆ ಮೀ ಅಂತ ಏನೋ ಪ್ರತ್ಯಯ ಬಂದಿದೆ ಅಂತ ಬೇಕಾದ್ರೆ ಹೇಳುವವರಿದ್ರೆ ಹೇಳಲಿ. ಆದರೆ ಎಲ್ಲ ಶಬ್ದಗಳಿಗೂ ಸಾರ್ಥಕತೆಯನ್ನು ಹೇಳಬೇಕು ಅಂತ ಪ್ರತ್ಯಯವೂ ಕೂಡ ಕೇವಲ ವ್ಯರ್ಥವಾಗಿ ಒಂದು ಪ್ರತ್ಯಯ ಆಗಬಾರ್ದು. ಅದು ಏನಾದರೂ ಒಂದು ನಿರ್ದಿಷ್ಟವಾದ ಅರ್ಥವನ್ನೇ ಹೇಳ್ತಿರ್ಬೇಕು ಅಂತನ್ನೋದು ಆಚಾರ್ಯರು ಅನೇಕ ಕಡೆ ನಮಗೆ ತೋರಿಸಿಕೊಟ್ಟಂತಹ ನಿರ್ವಚನದ ಒಂದು ವೈಶಿಷ್ಟ್ಯ. ಆದ್ದರಿಂದ ಮೀ ಎಂಬ ಶಬ್ದಕ್ಕೂ ಕೂಡ ಹೀಗೆ ಅವನು ನಮಗೆ ಶಾಸ್ತ್ರ ಪ್ರತಿಪಾದ್ಯ ಮತ್ತು ಶಾಸ್ತ್ರಗಳ ಜ್ಞಾನವನ್ನು ಕೊಡುವವನು ಅನ್ನೋ ಅರ್ಥವನ್ನ ನಾವು ರೂಢಿ ಮಾಡ್ಕೊಳ್ಳೋಣ. ವ್ಯಾಕರಣಶಾಸ್ತ್ರಜ್ಞರು ಭೂ ಎಂಬ ಧಾತುವಿಗೆ ಭುವಃ ಕಿತ್ ಎಂಬ ಅವನಾದಿಕ ಸೂತ್ರದಿಂದ ಮೀ ಪ್ರತ್ಯಯನ್ನು ಹೇಳ್ತಾರೆ. ಇಲ್ಲಿ ಪ್ರಸಂಗ ಅನುಸಾರವಾಗಿ ನಾವು ನೋಡಬೇಕು. ಭಗವಂತ ಭೂಮಿ ಅಂತ ಹ್ರಸ್ವ ಶಬ್ದದಿಂದಲೂ ವಾಚ್ಯ, ಭೂಮಿ ಅಂತ ದೀರ್ಘ ಶಬ್ದದಿಂದಲೂ ವಾಚ್ಯ, ಮೀ ಅಂತ ದೀರ್ಘವೂ ಆಗ್ಬೋದು. ಮತ್ತೆ ಭೂಮಿಕಾ ಅಂತ ಏನಾದರೂ ಹೆಸರನ್ನ ಯಾರಾದರೂ ಅಪೇಕ್ಷೆ ಪಡುವುದಿದ್ರೆ ಆ ಶಬ್ದದಿಂದಲೂ ಭಗವಂತ ವಾಚ್ಯನೆ. ಎಲ್ಲವೂ ಕೂಡ ಆತನನ್ನ ಹೇಳೇ ಹೇಳ್ತದೆ. ಮುಂದೆ ಧೇನು ಎಂಬ ಶಬ್ದ, ಧೇನು ಎಂಬ ಶಬ್ದ ಏನನ್ನು ಹೇಳ್ತದೆ? ಭೂಮಿಯನ್ನು ಹೇಗೆ ಹೇಳ್ತದೆ, ಲಕ್ಷ್ಮೀದೇವಿಯನ್ನು ಹೇಗೆ ಹೇಳ್ತದೆ, ಮತ್ತೆ ಪರಮಾತ್ಮನನ್ನು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು. ಧೇನು ಅಂದ್ರೆ ಗೋವು, ನಮ್ಗೆ ಗೊತ್ತಿದೆ. ಭೂಮಿ ಗೋರೂಪವನ್ನು ತಾಳಿ ತನ್ನ ಕಷ್ಟವನ್ನ ಚತುರ್ಮುಖಾದಿಗಳ ಬಳಿಗೆ ಹೇಳಿಕೊಂಡಿತ್ತು. ಆಗ ಭಗವಂತ ಅವತಾರ ಮಾಡಿದ ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ಭೂಮಿಯನ್ನ ಧೇನು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನೂತನ ಪ್ರಸೂತ ಗೌಹು, ಈಗ ತಾನೇ
ಕರುವನ್ನು ಹಾಕಿರುವಂಥ ಗೋವಿಗೆ ಧೇನು ಅಂತ ಹೀಗೆ ನವಸೂತಿಕ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಮತ್ತೆ ಆ ಧೇನು ಎಂಬ ಶಬ್ದ ಹುಟ್ಟಿದ್ದು ಧೇಟ್ ಪಾನೆ, ಈ ತನ್ನ ಕರುವಿಗೆ ಹಾಲನ್ನು ಕುಡಿಸುವಂತಹ ಅಂಥ ಹಸು ಎಂಬ ಅರ್ಥದಲ್ಲಿ ಧೇನು ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಅಲ್ಲಿಯೂ ಕೂಡ ಧೇ ಅಂತ ಧಾತು, ಆ ಧೇ ಧಾತುವಿಗೆ ನು ಅನ್ನುವ ಪ್ರತ್ಯಯವನ್ನ ವ್ಯಾಕರಣ ಶಾಸ್ತ್ರಜ್ಞರು ವರ್ಣನೆ ಮಾಡ್ತಾರೆ. ಧಯತಿ ಸುತಾನ್ ಧೀಯತೆ ವತ್ಸೈರ್ವಾ, ಆ ತನ್ನ ಕರುಗಳಿಂದ ಇದು ಕುಡಿಯಲ್ಪಡ್ತದೆ, ಇದೇ ಆಶ್ರಯಿಸಲ್ಪಟ್ಟಿದೆ ಹಾಲಿಗಾಗಿ, ಅಥವಾ ಕರುಗಳಿಗೆ ಹಾಲನ್ನು ಕೊಡಿಸ್ತದೆ ಅಂತ ಹೀಗೆ ಅರ್ಥವನ್ನ ವ್ಯಾಕರಣ ಶಾಸ್ತ್ರಜ್ಞರು ಹೇಳ್ತಾರೆ. ನು ಅನ್ನೋ ಪ್ರತ್ಯಯವನ್ನ ಅವ್ರು ಹೇಳ್ತಾರೆ. ನಾನು ಈಗಾಗಲೇ ಅದನ್ನು ಹೇಳಿದೆ. ಲಕ್ಷ್ಮೀದೇವಿಯೇ ಭೂರೂಪಳಾದಂತಹ ಲಕ್ಷ್ಮೀದೇವಿಯೇ ವಾಸ್ತವಿಕವಾಗಿ ಧೇನು. ಯಾಕೆಂದ್ರೆ ಇಡೀ ಜಗತ್ತಿನ ಪೋಷಣೆಗೆ ಕಾರಣಳಾದವಳೇ ಅವಳು. ಅವಳನ್ನೇ ತಾಯಿಯನ್ನಾಗಿ ಅನುಸಂಧಾನ ಮಾಡಿಕೊಂಡು ಎಲ್ಲ ದೇವತೆಗಳು ಎಲ್ಲ ಜೀವಿಗಳು ಕೂಡ ಅವಳನ್ನೇ ಉಪಾಸನೆ ಮಾಡಿಕೊಂಡಿದ್ದಾರೆ. ಮತ್ತೆ ಧೇನುಂ ಧೀರಾಹ ಸೂಂದತಾಂ ವಾಚಮಾಹು ಅಂತ ಒಂದು ಯಾವುದೋ ಕವಿಯ ಮಾತು ಕೂಡ ಕೇಳಿ ಬರ್ತದೆ. ಸೂನೃತಾಂ ವಾಚಂ, ಒಂದು ಮಾತು, ಶ್ರೇಷ್ಠವಾದಂಥ ಮಾತು, ಅದನ್ನ ಧೇನು ಅಂತ ವರ್ಣನೆ ಮಾಡ್ತಾರಂತೆ. ನಮಗೊಂದು ಹಸು ಬೇಕಾದಂತಹ ಹಾಲನ್ನೆಲ್ಲ ಹೇಗೆ ಕೊಡಬಲ್ಲದೋ ಹಾಗೆ ಈ ಶ್ರೇಷ್ಠವಾದಂತಹ ಒಂದು ಶಾಸ್ತ್ರದ ಮಾತು ಕೂಡ ನಮಗೆ ಬೇಕಾದಂಥ ಪೋಷಣೆಯನ್ನು, ಬೌದ್ಧಿಕವಾದ ಪೋಷಣೆಯನ್ನು ಕೊಡ್ತದೆ. ಅದಕ್ಕಾಗಿ ಧೇನುಂ ಧೀರಾಹ ಸೂನೃತಾಂ ವಾಚಮಾಹು. ಇದು ಒಬ್ಬ ಕವಿ ಹೇಳಿದ್ದಾಯ್ತು. ಮೊದಲು ಕವಿದು ನೋಡೋಣ. ವಸ್ತುತಃ ಅದೆಲ್ಲ ಮೂಲ ಉಪನಿಷತ್ತಿಂದು. ವಾಚಂ ಧೇನು ಉಪಾಸೀತ ಅಂತ ಉಪನಿಷತ್ನಲ್ಲಿದೆ. ಅದರಿಂದ ಈ ವಾಗಭಿಮಾನಿನಿಯಾದ ಸರಸ್ವತಿ ಭಾರತೀಯರನ್ನ ಮತ್ತೆ ಅವರಿಗಿಂತ ಮೇಲಿನ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯನ್ನ ಧೇನು ಎಂಬುದಾಗಿ ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಉಪನಿಷತ್ನಲ್ಲಿ, ಬೃಹದಾರಣ್ಯಕ ಉಪನಿಷತ್ನಲ್ಲಿದೆ. ಆದ್ರಿಂದ ಅವಳೇ ಧೇನು. ಅವಳು ಧೇನು ಯಾಕೆ? ಒಂದು ಧೀಯತೆ, ತನ್ನ ಎಲ್ಲ ಮಕ್ಕಳಿಂದ ಅವಳು ಆಶ್ರಯಿಸಲ್ಪಟ್ಟಿದ್ದಾಳೆ ತಮ್ಮ ಬೌದ್ಧಿಕವಾದ ಮತ್ತು ದೈಹಿಕವಾದ ಪೋಷಣೆಗಾಗಿ. ಧೇಯತೆಯ ಮಕ್ಕಳಿಗೆ ಹಾಲು ಕೊಡಿಸ್ತಾಳೆ, ಇದು ಒಂದರ್ಥ. ಇನ್ನೊಂದು, ಆ ನು ಅನ್ನೋದಿದೆಯಲ್ಲ, ಅದೊಂದು ವ್ಯರ್ಥವಾದ ಪ್ರತ್ಯಯ ಆಗೋದು ಬೇಡ ನಮ್ಮಲ್ಲಿ. ಆಚಾರ್ಯರು ಕೊಟ್ಟಂತ ಮೇಲ್ಪಂಕ್ತಿಯನ್ನು ನಾವು ಅನುಸರಣೆ ಮಾಡೋಣ. ನು ಎಂಬಲ್ಲಿ ನ ಮತ್ತು ಉ ಅಂತ ಎರಡಿದೆ. ಉಕಾರ ಅಂತ ಅನ್ನೋದು ಸ್ತ್ರೀಲಿಂಗ ಶಬ್ದವನ್ನು ಸೂಚನೆ ಮಾಡ್ತದೆ. ನ ಅನ್ನೋದು ನಮ್ಮನ್ನ ಪೋಷಿಸಿ, ದೈಹಿಕವಾಗಿ ಬೌದ್ಧಿಕವಾಗಿ ನಮ್ಮನ್ನು ಪೋಷಿಸಿ, ಧೇಟ್ ಪಾನೆ ಅಂತ ಕುಡಿಯೋದು ಅಂತ ಅರ್ಥ. ಅದಕ್ಕೆ ಬೌದ್ಧಿಕವಾಗಿ ದೈಹಿಕವಾಗಿ ನಮ್ಮನ್ನು ಪೋಷಿಸಿ, ನಯತಿ ನಮ್ಮನ್ನ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತಾಳೆ ಈ ಲಕ್ಷ್ಮೀದೇವಿ. ಆದ್ರಿಂದ ಅವಳನ್ನೇ ಧೇ ನ ಅಂತ ಹೇಳಬೇಕು. ಮುಂದೆ ಉ ಅಂತ ಅನ್ನೋದು ಸ್ತ್ರೀಲಿಂಗ ಅನ್ನೋದನ್ನು ಸೂಚನೆ ಮಾಡ್ತದೆ. ಅಥವಾ ಕೆಲವು ಕಡೆ ಬೇರೆ ಬೇರೆ ಕಡೆ ನಾವು ಅದನ್ನು ನೋಡಿದ್ದೇವೆ. ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ವರೆಯತಂತ. ಉಕಾರ ಅನ್ನೋದು ಎಲ್ಲೇ ಬಂದ್ರೆ, ವಿಷ್ಣು ಎಂಬಲ್ಲಿ ಹನು ಎಂಬಲ್ಲಿ ಆ ಉಕಾರ ಬಂದ್ರೆ ಅದು ಆ ಸ್ವಭಾವವನ್ನು ಸೂಚನೆ ಮಾಡ್ತದೆ. ಅದು ಅವಳ ಸ್ವಭಾವ, ಮಕ್ಕಳನ್ನು ಪೋಷಿಸುವುದು ಮತ್ತೆ ಅವಳನ್ನ, ಆ ಮಕ್ಕಳನ್ನೆಲ್ಲ ಮುಕ್ತಿಗೆ ಕರ್ಕೊಂಡು ಹೋಗುವುದೇನಿದೆ ಅದು ಆಕೆಯ ಸ್ವಭಾವ ಅಂತ ಗೊತ್ತಾಗ್ತದೆ. ಆದ್ರಿಂದ ಅವಳೇ ಧೇನು. ವಸ್ತುತಃ ಭಗವಂತನೇ ಧೇನು. ಇದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅವನು ಸ್ತ್ರೀರೂಪನಾಗಿದ್ದು ನಮಗೆ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಕೊಡ್ತಾನೆ. ಇದು ಈ ಛಾಂದೋಗ್ಯ ಉಪನಿಷತ್ತಿನ ಭಾಷೆ ಇತ್ಯಾದಿ ಕಡೆಗಳಲ್ಲಿ ಅವನು ಹೇಗೆ ಪೋಷಣೆ ಮಾಡ್ತಾನೆ ಅಂತ ಅನ್ನೋದು ಬಂದಿದೆ. ಅವನು ಸ್ತ್ರೀರೂಪನಾಗಿ ಪೃಥ್ವಿಯಲ್ಲಿದ್ದಾನೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸನ್ನಿಭ. ಸ್ತ್ರೀರೂಪನಾಗಿ ಹೊಳೆಯುವಂಥ ಸ್ತ್ರೀರೂಪವೊಂದನ್ನು ಧಾರಣೆ ಮಾಡಿ ಅವನು ಗಾಯತ್ರಿ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಇನ್ನು ಎರಡನೇದು
ದ್ವಿತೀಯೋ ನಾಮ ಮತ್ಸ್ಯಾದಿ ಭೂತನಾಮ ಅವತಾರಕ. ಅವನು ಭೂತಗಳಾಗಿ ಏನು ಅವತಾರ ಮಾಡಿದ್ದಾನಲ್ಲ ಈ ಮತ್ಸ್ಯಕೂರ್ಮಾದಿ ಅವತಾರಗಳಿಂದ, ಅದು ಎರಡನೇದು ಆ ಗಾಯತ್ರಿ ಪ್ರತಿಪಾದ್ಯವಾದ್ದು. ತೃತೀಯೋ ವಾಚಿ ಸಂಸ್ಥ ಸ್ತ್ರೀರೂಪೋ ಹೈಶೀರ್ಷಕ. ಮಾತಿನಲ್ಲಿರುವಂತಹ ಭಗವಂತನ ಹೆಣ್ಣು ಕುದುರೆಯ ರೂಪ, ಅದು ಎರಡನೇ ರೂಪ. ಮೂರನೇದ್ದು ಚತುರ್ಥ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕ. ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಭಗವಂತನ ಸ್ತ್ರೀರೂಪವನ್ನು ಧ್ಯಾನ ಮಾಡಬೇಕು. ಧೇನು, ಭೂಮಿ ಇತ್ಯಾದಿ ಶಬ್ದಗಳಿಂದ ನಾವು ಆ ಭಗವಂತನೇ ಧಾಪಯತೆ, ನಮ್ಮನ್ನ ಪೋಷಿಸ್ತಾನೆ, ಹಾಲು ಕುಡಿಸ್ತಾನೆ. ನಮಗೆ ಸ್ತ್ರೀರೂಪನಾಗಿದ್ದು ಅವನೇ ನಮ್ಮನ್ನು ಪೋಷಿಸ್ತಾನೆ. ತ್ವಮೇವ ಮಾತಾಚ, ಅವನು ತಾಯಿಯೂ ಹೌದು ತಂದೆಯೂ ಹೌದು. ಜಗತ್ತನ್ನ ಮತ್ತು ನಮ್ಮೆಲ್ಲರನ್ನೂ ಕೂಡ ತನ್ನ ಒಡಲಲ್ಲಿ ಹೊತ್ತು ಹೆತ್ತಂಥ ತಾಯಿ ತಂದೆಯೂ ಹೌದು. ಸವಿತಾ ಅವನು ಹೌದು. ಹೀಗೆ ಅವನೇ ಜ್ಞಾನದೋ ವಿಷ್ಣು, ಅಜ್ಞಾನಿಗಳಿಗೆ ಜ್ಞಾನ ಕೊಡ್ತಾನೆ. ಜ್ಞಾನಿನ ಮೋಕ್ಷದಷ್ಟು ಸಹ ಮೋಕ್ಷ ಕೊಡ್ತಾನೆ. ಮುಂದೆ ಆನಂದದಷ್ಟ ಮುಕ್ತಾನ, ಮುಂದೆ ಮುಕ್ತರಾದವರಿಗೆ ಆನಂದದ ಪಾನವನ್ನು ಮಾಡಿಸುವವನು ಕೂಡ ಅವನೇ. ಆ ಕಾರಣಕ್ಕಾಗಿ ಅವನೇ ಧೇನು. ಮುಂದೆ ಧರಣಿ, ಲೋಕಧಾರಿಣಿ ಅಂತ ಎರಡು ಶಬ್ದಗಳು. ಧರಣಿ ಅಂದ್ರೆ ಎಲ್ಲ ಜೀವಗಳನ್ನ ತಾನು ಧರಿಸಿದ್ದಾನೆ. ಭೂದೇವಿ ಧರಿಸಿದ್ದಾಳೆ, ಈ ನಮ್ಮ ಪೃಥ್ವಿಯೂ ಧರಿಸಿದ್ದಾಳೆ, ಭೂದೇವಿ ಧರಿಸಿದ್ದಾಳೆ, ಪರಮಾತ್ಮನು ಧರಿಸಿದ್ದಾನೆ. ಧರತೀತಿ ಧರಣಿ ಅಂತ. ಅಲ್ಲಿ ಕೂಡ ಇರುವ ನಕಾರಕ್ಕೆ ನಯತಿ, ನಮ್ಮನ್ನ ತನ್ನ ಮೇಲೆ, ತನ್ನ ಬೆನ್ನ, ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ನಮ್ಮನ್ನ ಧರತಿ ನಯತಿ ಚ, ಮೋಕ್ಷಕ್ಕೆ ಕರ್ಕೊಂಡು ಹೋಗುವವನು. ಆದ್ರಿಂದ ಅವನೇ ಧರಣಿ. ಮುಂದೆ ಲೋಕಧಾರಿಣಿ ಅಂತ ಒಂದು ಶಬ್ದ. ಲೋಕಧಾರಿಣಿ ಎಂಬ ಶಬ್ದ ಪೃಥ್ವಿಯನ್ನು ಹೇಳಬೇಕು, ಭೂದೇವಿಯನ್ನು ಹೇಳಬೇಕು, ಹಾಗೆ ಪರಮಾತ್ಮನನ್ನು ಹೇಳಬೇಕು. ಅದು ಹೇಗೆ? ಲೋಕ ಅಂದ್ರೆ ಎಲ್ಲರಿಗೂ ಕೂಡ ಈ ಜಗತ್ತು, ಆ ಜಗತ್ತೆಲ್ಲವನ್ನು ಈ ಭೂಮಿ ಧರಿಸಿದೆ. ಆದ್ರೆ ಧರಣಿ ಎಂಬ ಮಾತಿನಿಂದ ಎಲ್ಲ ಜೀವಿಗಳನ್ನು ಹೊತ್ತವಳು ಅಂತ ಬಂತು. ಕೆಲವು ಕಡೆ ಒಂದು ಕಡೆ ಧರಣಿ ಅಂದ್ರೆ ಜೀವಿಗಳನ್ನು ಹೊತ್ತವಳು ಅಂತನೂ, ಇನ್ನೊಂದು ಕಡೆ ಲೋಕಧಾರಿಣಿ ಎಲ್ಲ ಜಡ ವಸ್ತುಗಳನ್ನು ಹೊತ್ತವಳು ಅಂತನೂ ಅರ್ಥ ಮಾಡಬಹುದು. ಬೇರೆ ಬೇರೆ ಅರ್ಥಗಳನ್ನು ಅದಕ್ಕೆ ನಾವು ಹೇಳ್ಬಹುದು, ಅದೇನು ಕಷ್ಟ ಅಲ್ಲ. ಇಲ್ಲಿ ಲೋಕ ಅಂದ್ರೆ ಎಲ್ಲರಿಗೂ ಆಶ್ರಯನಾದಂತಹ ಪರಮಾತ್ಮನನ್ನ ಧಾರಿಣಿ, ತನ್ನ ಹೃದಯದಲ್ಲಿ ಧರಿಸಿದವಳು ಅಂತ ಪೃಥ್ವಿಗೂ ಮತ್ತು ಭೂಮಿ, ಈ ಭೂದೇವಿ, ಲಕ್ಷ್ಮೀದೇವಿ ಭೂರೂಪ, ಇವರಿಬ್ಬರಿಗೂ ಹೇಳ್ಬೋದು. ಲೋಕ ಅಂದ್ರೆ ಅಥೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕ ಅಂತ ಬೃಹದಾರಣ್ಯಕ ಉಪನಿಷತ್ತು ನಮಗೆ ತಿಳಿಸುವಂತೆ ಈ ಭಗವಂತ ಲೋಕ ಅಂತ ಕರೆಸ್ಕೊಂಡಿದ್ದಾನೆ. ಈ ಜಗತ್ತೆಲ್ಲದಕ್ಕೂ ಕೂಡ ಅವನು ಆಶ್ರಯಭೂತ. ಅವನು ದೇವತೆಗಳಿಗೆ, ಪಿತೃಗಳಿಗೆ, ಋಷಿಗಳಿಗೆ, ನರರಿಗೆ ಎಲ್ಲಿಗೂ ಕೂಡ ಆಶ್ರಯ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಆದ್ರಿಂದ ಅವನನ್ನ ಲೋಕ ಅಂದ್ರೆ ಎಲ್ಲರನ್ನೂ ಎಲ್ಲರಿಗೂ ಆಶ್ರಯದಾತನಾದ ಭಗವಂತ. ಅವನನ್ನ ಧಾರಿಣಿ, ತನ್ನ ಹೃದಯದಲ್ಲಿ ಧರಿಸಿದವಳು ಈ ಪೃಥ್ವಿ ಮತ್ತು ಭೂದೇವಿ, ಪರಮಾತ್ಮ ಲಕ್ಷ್ಮೀದೇವಿಯ ಭೂರೂಪ. ಸ್ವಯಂ ಭಗವಂತನೂ ಕೂಡ ಲೋಕಧಾರಿಣಿಯೇ. ಹೇಗೆ ಅಂದ್ರೆ ಈಗ ಇದು ಭೂಮಿಗೆ ಮತ್ತು ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಂತೆ ಲೋಕಂ ಧರತಿ ಇತಿ ಲೋಕಧಾರಿಣಿ, ಲೋಕ ಶಬ್ದವಾಚ್ಯನಾದ ಪರಮಾತ್ಮನನ್ನು ಧರಿಸಿದ್ದಾಳೆ, ಹೀಗೆ ನಿಷ್ಪತ್ತಿ. ಪರಮಾತ್ಮನಿಗೆ ಅದು ನಿಷ್ಪತ್ತಿ ಆಗುವುದಾದ್ರೆ ಲೋಕಶ್ಚಾಸೌ ಲೋಕಾಚಸ ಧಾರಿಣಿ ಚ ಲೋಕಧಾರಿಣಿ ಅಂತ ಹೀಗೆ ಮಾಡಬಹುದು. ಪರಮಾತ್ಮ ತಾನೇ ಸ್ವಯಂ ಲೋಕ, ಜಗತ್ತನ್ನ ಧರಿಸಿದಂಥವನು. ಅಥವಾ ಲೋಕ ಅಂದ್ರೆ ಲೋಕದ ಆಲೋಚನೆ ಅಂತ ಬಂದಿರೋದ್ರಿಂದ ಸರ್ವಜ್ಞನಾದವನು, ಆದ್ರಿಂದ ಅವನೇ ಲೋಕ. ಮತ್ತು ಧಾರಿಣಿ, ಜಗತ್ತೆಲ್ಲವನ್ನು ಧರಿಸಿದವನು. ಹೀಗೆ ಲೋಕಶ್ಚಾಸೌ ಧಾರಿಣಿ, ಲೋಕಾಚಸ ಧಾರಿಣಿ ಚ ಅಥವಾ ಲೋಕಶ್ಚಾಸೌ ಧಾರಿಣಿ ಚ ಅಂತ ಕರ್ಮಧಾರೆ ಸಮಾಸ ಮಾಡಿ ಪರಮಾತ್ಮನಿಗೆ ಇದನ್ನ ನಾವು ಹೊಂದಿಸ್ಬೇಕು. ಧರಿಣಿ, ಲೋಕಧಾರಿಣಿ. ಈ ಮಹಾಭಾರತದಲ್ಲೇ ಶಾಂತಿ ಪರ್ವದಲ್ಲಿ ಒಂದು ಶ್ಲೋಕ ಇದೆ. ಅದು ಲಕ್ಷ್ಮೀದೇವಿಯನ್ನ ಪ್ರಕೃತಿಸ್ಸಾಪರಾಮಹ್ಯಂ ರೋದಸಿ ಲೋಕಧಾರಿಣಿ ಅಂತ, ಲಕ್ಷ್ಮೀದೇವಿಯನ್ನು ಲೋಕಧಾರಿಣಿ ಎಂಬ ಶಬ್ದದಿಂದ
ಅದು ವರ್ಣನೆ ಮಾಡ್ತದೆ. ಇದಿಷ್ಟು ಹೀಗೆ ಭೂಮಿ, ಧೇನು, ಧರಣಿ, ಲೋಕಧಾರಿಣಿ ಇತ್ಯಾದಿ ಶಬ್ದಗಳ ಅರ್ಥ ಆಯಿತು. ಉದ್ಧತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ. ಶತಬಾಹುನ ಅನಂತಬಾಹುವಾದಂಥ ಕೃಷ್ಣೇನ ಈ ಜಗತ್ತೆಲ್ಲವನ್ನು ತನ್ನ ಕಡೆಗೆ ಆಕರ್ಷಿಸಿಟ್ಕೊಂಡಿರುವಂತಹ ವರಾಹೇಣ ವರಾಹ ರೂಪಿಯಾದ ಭಗವಂತನಿಂದ ಉದ್ಧತಾಸಿ ಈ ಭೂಮಿಯು ಧರಿಸಲ್ಪಟ್ಟಿದೆ. ಅದು ಮುಳುಗಿ ಹೋಗಿದ್ದಾಗ ಭಗವಂತ ವರಾಹ ಅದನ್ನ ಮೇಲೆ ಎತ್ತಿ ಹಿಡಿದದ್ದು ಎಲ್ಲರಿಗೂ ಗೊತ್ತಿದ್ದೇ ಇದೆ. ಮತ್ತೆ ಉದ್ಧತಾಸಿ ಅವಳು ಈ ಲಕ್ಷ್ಮೀದೇವಿಯ ಭೂ ಎಂಬ ರೂಪವೂ ಕೂಡ ಆ ಪರಮಾತ್ಮನಿಂದ ಧರಿಸಲ್ಪಟ್ಟಿದೆ. ಪರಮಾತ್ಮ ಅವಳ ಪತಿ ಆದ್ರಿಂದ ಅವಳನ್ನ ತಾನು ಧಾರಣೆ ಮಾಡಿದ್ದಾನೆ. ಅದಕ್ಕಾಗಿ ಉದ್ಧತಾಸಿ ವರಾಹೇಣ ಎಂಬ ಮಾತಿನಿಂದ ನಾವು ಭೂದೇವಿಯನ್ನು ತಗೊಳ್ಬಹುದು, ಹಾಗೆ ಲಕ್ಷ್ಮೀದೇವಿಯನ್ನು ಕೂಡ ತಗೊಳ್ಬಹುದು. ಪತ್ನಿ ಎಂಬ ದೃಷ್ಟಿಯಿಂದ ಪ್ರೇಮದಿಂದ ಅವಳನ್ನು ನೀನು ಧರಿಸಿದ್ದಿ ಅಂತ ಅದರ ಅರ್ಥ ಆಗ್ತದೆ. ಶತಬಾಹು ಅಂತ ಪರಮಾತ್ಮನಿಗೆ ವಿಶೇಷಣ ಮಾಡಿದ್ದಾರೆ. ಶತಬಾಹು ಅಂದ್ರೆ ಶಂ ತನೋತಿ ಇತಿ ಶತ, ನಮಗೆಲ್ರಿಗೂ ಕೂಡ ಆನಂದವನ್ನು ಕೊಡುವಂತಹ ಬಾಹುಗಳ ಒಂದು. ಶತ ಅಂದ್ರೆ ಕೇವಲ 100 ಅಂತ ಇಷ್ಟೇ ಅರ್ಥ ಅಲ್ಲ. ಶತ ಅಂದ್ರೆ ನಮಗೆ ಆನಂದವನ್ನು ಕೊಡುವುದು ಅಂತ. ಶತ ಎಂಬ ಶಬ್ದಕ್ಕೆ ಆಚಾರ್ಯರು ಸರ್ವಮೂಲದಲ್ಲಿ ಎಲ್ಲಿಯೂ ಹಾಗೆ ಅರ್ಥ ಮಾಡಿದ್ ನಂಗೆ ನೆನಪಿಲ್ಲ. ಆದ್ರೆ ದಶ ಎಂಬ ಶಬ್ದಕ್ಕೆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ತತ್ಸರ್ವಂ ತಾನಿ ದಶ ದಶೇತಿ ಸರ್ವಂ ಹೀಗೆ ಶಬ್ದವನ್ನು ವ್ಯಾಖ್ಯಾನ ಮಾಡುವಾಗ ಶ ಅಂದ್ರೆ ಸಂತೋಷ, ಸುಖ, ಶಂಭರೂಪನಾದ ಭಗವಂತ, ಅವನನ್ನ ದ ಕೊಡ್ತವೆ, ತಿಳಿಸಿಕೊಡ್ತವೆ ಈ ನಾಮಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದರಂತೆ ಅದನ್ನೇ ಶತ ಅಂತಂದಕ್ಕೂ ಕೂಡ ಅನ್ವಯಿಸ್ಕೊಳ್ಬಹುದು ಅಂತ ಕಾಣಿಸ್ತದೆ ನನಗೆ. ಆದ್ರಿಂದ ಶತ ಅಂದ್ರೆ ತಾನು ತನ್ನ ಆನಂದವನ್ನು ವಿಸ್ತರಿಸಿಕೊಂಡವನು, ತನ್ನ ವಿಸ್ತಾರೆ, ವಿಸ್ತೃತವಾದಂತಹ ಆನಂದವುಳ್ಳವನು. ವಜ್ರಬಾಹು ಅಂತ ಹಿಂದೆ ಬಂದಿತ್ತು. ಆ ವಜ್ರಬಾಹುವನ್ನೆಲ್ಲ ಜ್ಞಾನಾನಂದಾತ್ಮಕವಾದ ಬಾಹು ಉಳ್ಳವನು ಅಂತ, ಜ್ಞಾನಾನಂದಾತ್ಮಕವಾದ ಬಾಹು ಮಾತ್ರ ಅಲ್ಲ ಶರೀರ ಉಳ್ಳವನು ಅಂತ ನಾವು ನೋಡಿದ್ವಿ. ಇಲ್ಲಿ ಆ ವಿಸ್ತೃತವಾದಂತಹ ಆನಂದವುಳ್ಳಂತಹ ಬಾಹು ಉಳ್ಳವನು ಅಂತ ಹೀಗೆ ಅರ್ಥ ನಾವು ತಿಳ್ಕೊಳ್ಬಹುದು. ಮತ್ತೆ ಬಾಹುವನ್ನೇ ಅಲ್ಲಿ ಯಾಕೆ ಹೇಳಿದ್ದಾರೆ? ಜ್ಞಾನಾನಂದವಾದ ಆನಂದ ರೂಪವಾದಂತಹ ಶರೀರವುಳ್ಳವನು ಅಂತ ಹೇಳ್ಬೋದಿತ್ತಲ್ಲ. ಅಲ್ಲಿ ಈ ಕೃಷ್ಣೇನ ಶತಬಾಹುನ ಉದ್ಧತ ಅಂತ ಆ ಲಕ್ಷ್ಮೀದೇವಿ ಬಗ್ಗೆ ಮತ್ತು ಭೂದೇವಿ ಬಗ್ಗೆ ಹೇಳಿದ್ದಾರೆ. ಶಂ ತನೋತಿ, ಶತಬಾಹು ಅಂದ್ರೆ 100 ಬಾಹು ಅನಂತವಾದ ಬಾಹುಗಳುಳ್ಳವನು ಅಂತ ಅಷ್ಟೇ ಅರ್ಥ ಅಲ್ಲ. ಲಕ್ಷ್ಮೀದೇವಿಗೂ ಮತ್ತೆ ಈ ಭೂಮಿಗೂ ಆನಂದವನ್ನು ಕೊಟ್ಟ ಬಾಹು ಉಳ್ಳವನು ಪರಮಾತ್ಮ. ತನ್ನ ಆ ನಿಡಿದಾದ ತೋಳಿನಿಂದ ಲಕ್ಷ್ಮೀದೇವಿಯನ್ನ ಆಲಿಂಗಿಸಿಕೊಂಡಾಗ, ಭೂರೂಪಳಾದ ಲಕ್ಷ್ಮೀದೇವಿಯನ್ನು ಆಲಿಂಗಿಸಿಕೊಂಡಾಗ, ಮತ್ತೆ ಪೃಥ್ವೀ ದೇವಿಯನ್ನ ಆಲಿಂಗಿಸಿಕೊಂಡಾಗ ಅವರಿಗೆ ಆ ಪ್ರೇಮಭರಿತವಾದಂತಹ ಆಲಿಂಗನದಿಂದ ಸಂತೋಷ ಆಗ್ತದೆ. ಶಂ ತನೋತಿ, ಅವರಿಗೆ ಆನಂದವನ್ನು ಕೊಟ್ಟಂತ, ತನ್ನ ಪತ್ನಿಗೆ ಆನಂದವನ್ನು ಕೊಟ್ಟಂತಹ ಬಾಹು ಅದು. ಹೀಗೆ ಅಂತ ಕೂಡ ನಾವು ಆ ಶೃಂಗಾರವನ್ನ ಅಲ್ಲಿ ಅನುಸಂಧಾನ ಮಾಡ್ಕೊಳ್ಬಹುದು. ಐತರೇಯ ಉಪನಿಷತ್ತಿನ ಭಾಷ್ಯ ಹೇಳುವಂತೆ ನೈವಾಸ್ಯಾಹ ರತಿ ದಾತೃತ್ವಂ ರಮಾಯಾಹ ರತಿ ಪಾತ್ರತ್ವಂ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಇವಳಿಂದ, ಈ ಲಕ್ಷ್ಮೀದೇವಿಯಿಂದ ರತಿ ಏನೂ ಸಿಗಬೇಕಾದ್ದಿಲ್ಲ. ಪರಮಾತ್ಮ ಸ್ವಯಂ ರಮಣ, ಸ್ವರಮಣ ಅವನು. ಆದ್ರೆ ಅವಳು ರತಿಗೆ ಪಾತ್ರಳಾಗಿದ್ದಾಳಷ್ಟೆ. ಅವನು ತಾನು ಸ್ವರಮಣನಾಗಿದ್ದಾಗ ಇವಳನ್ನು ಅವಳ ಮೇಲಿನ ಅನುಗ್ರಹದ ಬುದ್ಧಿಯಿಂದ ಅವಳನ್ನ ತನ್ನ ರತಿಯೋಗದಲ್ಲಿ ಪಾಲುದಾರರನ್ನಾಗಿ ಮಾಡಿಕೊಂಡು ಅವಳಿಗೂ ಸಂತೋಷ ಕೊಡ್ತಾನೆ. ನಾನು ಅದನ್ನು ರತಿಯೋಗ ಅಂತ ಹೇಳಿದೆ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಹಾಗೆ ಬಂದಿದೆ. ಹರಿಣ ರತಿಯೋಗಸ್ಥ ಅಂತ. ರತಿಯೋಗ ಅಂತ ಅನ್ನೋದು ದೊಡ್ಡ ಯೋಗ. ನಮ್ಮದೆಲ್ಲರದು ಕೂಡ ಕರ್ಮಯೋಗ, ಅದರ ಮೇಲೆ ಜ್ಞಾನಯೋಗ, ಅದರ ಮೇಲೆ ಭಕ್ತಿಯೋಗ. ಪರಮಾತ್ಮನ ಜೊತೆಗೆ ಯಾವಾಗಲೂ ಕೂಡ ರತಿಯೋಗದಲ್ಲಿರುವಂಥವಳು
ಆ ಲಕ್ಷ್ಮೀದೇವಿ ವಿಶಿಷ್ಟವಾಗಿ ದಕ್ಷಿಣ ಎಂಬ ರೂಪ ಅಂತ ವರ್ಣನೆ ಮಾಡ್ತದೆ. ಹೀಗೆ ಆ ರತಿಯೋಗದಲ್ಲಿ ಅವಳಿಗೆ ಸುಖವನ್ನು ಕೊಟ್ಟವನು ಅಂತ ಶತಬಾಹು ಎಂಬ ಶಬ್ದದಿಂದ ನಾವು ಅನುಸಂಧಾನ ಮಾಡ್ಕೊಳ್ಬಹುದು. ಹೀಗೆ ಉದ್ಧತ ಅಸಿ, ನೀನು ಆ ಭಗವಂತನಿಂದ ಮೇಲೆತ್ತಲ್ಪಟ್ಟಿದ್ದಿ ಅಂತ ಆ ಭೂದೇವಿಯ ಮತ್ತು ಲಕ್ಷ್ಮೀದೇವಿಯ ಸ್ತೋತ್ರ ಇದು. ಇದು ಆ ಮಂತ್ರಕ್ಕೆ ಅನೇಕ ಜನ ಪ್ರಾಜ್ಞರು ವ್ಯಾಖ್ಯಾನ ಮಾಡಿದ್ದಾರೆ. ಶತಬಾಹು ಅನ್ನೋದಕ್ಕೆಲ್ಲ ಜ್ಞಾನಾನಂದಾತ್ಮಕವಾದ ಬಾಹು, ಜ್ಞಾನ ರೂಪವಾದ ಆನಂದ ರೂಪವಾದ ಬಾಹು ಮತ್ತು ಆನಂದವನ್ನು ಕೊಡುವ ಬಾಹು ಅಂತ ನಾನು ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡಿದ್ದೇನೆ. ಹಾಗೆ ಲೋಕಧಾರಿಣಿ ಎನ್ನುವ ಶಬ್ದಕ್ಕೂ ಕೂಡ ಲೋಕ ಅಂದ್ರೆ ಎಲ್ಲರಿಗೂ ಆಶ್ರಯದಾತನಾದ ಭಗವಂತ ಅಂತ ಅರ್ಥ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಈ ಮಂತ್ರವನ್ನು ಹೇಳಿ ಮೃತ್ತಿಗೆಯನ್ನು ಹಚ್ಕೋಬೇಕು. ಇದರ ಮುಂದೆ ಇನ್ನೂ ಕೆಲವು ಮಂತ್ರಗಳಿವೆ, ಅವುಗಳನ್ನು ಕೂಡ ಈ ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.